ಜಮಿಯತುಲ್ ಫಲಾಹ್ ಬಂಟ್ವಾಳ ತಾಲೂಕು ಘಟಕದ ವತಿಯಿಂದ ವಿದ್ಯಾರ್ಥಿ ವೇತನ ರಸಪ್ರಶ್ನೆ ಹಾಗೂ ತರಬೇತಿ ಕಾರ್ಯಾಗಾರವು ಗುರುವಾರ ಬಿಸಿ ರೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಜಮಿಯತುಲ್ ಫಲಾಹ್ ಬಂಟ್ವಾಳ ಘಟಕಾಧ್ಯಕ್ಷ ಬಿಎಂ ಅಬ್ಬಾಸ್ ಅಲಿ ಅಧ್ಯಕ್ಷತೆ ವಹಿಸಿದ್ದು, ಸಂಸ್ಥೆಯ ನೂತನ ಜಿಲ್ಲಾಧ್ಯಕ್ಷ ಅಶ್ಫಾಕ್ ಅಹಮದ್ ವಿದ್ಯಾರ್ಥಿ ವೇತನ ವಿತರಿಸಿದರು. ರೂಪಾಯಿ 10,000 ಇವತ್ತು ಪ್ರೋತ್ಸಾಹಕ ಅವರಿಗೆ ಸಾಂಕೇತಿಕವಾಗಿ ನೀಡಿದ್ದೇವೆ. ನಮ್ಮ ಇವತ್ತು ಅಥವಾ 3 ಎಕರೆ ಜಾಗ ಇದ್ರೆ ಸವಲತ್ತು ಯಾವತ್ತು ಕೇಳ್ತಾರೆ. ಅಬ್ಬಾಸ್ ಅಲಿ ಹತ್ರ 3 ಎಕರೆ ಜಾಗ ಅಥವಾ 100 ಕೋಟಿ ಟೋಟಲ್ ಇದ್ರೆ ಅಬ್ಬಾಸ್ ಅಲಿ 100 ಕೋಟಿ ಬರಕ್ಕೆ ಬಂದಿಲ್ಲ, 100 ಕೋಟಿ ರೂಪಾಯಿ ಬರಕ್ಕೆ ಬಂದಿಲ್ಲ. ಅಬ್ಬಾಸ್ ಅಲಿ 100 ಎಕರೆ ಜಾಗದ ಬರಕ್ಕೆ ಬಂದಿಲ್ಲ. ನಾನು ಏನಾದರೂ ಪದವಿ ಮಾಡಿದ್ರೆ, ನಾನು ಡಾಕ್ಟರೇಟ್ ಮಾಡಿದ್ರೆ ಡಾಕ್ಟರ್ ಅಬ್ಬಾಸ್ ಅಲಿ, ಅಥವಾ ಇಂಜಿನಿಯರಿಂಗ್ ಮಾಡಿದ್ರೆ ಅಬ್ಬಾಸ್ ಅಲಿ ಬಿಟೆಕ್ ತರಬೇಕು. ಆದ್ದರಿಂದ ಅತ್ಯಂತ ಪ್ರಬಲವಾದ ಅಸ್ತ್ರ ಯಾವುದು ಹೇಳಿದ್ರೆ ಅದು ಶಿಕ್ಷಣ. ಶಿಕ್ಷಣಕ್ಕಿಂತ ಶಕ್ತಿ ಯಾವುದರಲ್ಲೂ ಸಾಧ್ಯ ಇಲ್ಲ. ಏನೆಲ್ಲ ಶಿಕ್ಷಣವನ್ನು ಏನೆಲ್ಲ ಕೊಡ್ತು ಅಂತ ಹೇಳಿದ್ರೆ, ನಮ್ಮನ್ನ ಅನಾಗರಿಕೆಯಿಂದ ನಾಗರಿಕತೆ, ಅತ್ಯಂತ ಜಾತಿವಾದಿಗಳು ಯಾರಿದ್ದಾರೆ, ಜಾತಿವಾದಿಗಳು ಯಾವತ್ತೂ ಬೇಡ. ಜಾತ್ಯಾತೀತವೇ ನಮ್ಮ ಶಕ್ತಿ, ಅಹಿಂಸೆಯೇ ನಮ್ಮ ಶಕ್ತಿ. ನಾವು ಯಾವುದನ್ನು ಸರಿ ಯಾವುದು ತಪ್ಪು ಅದನ್ನು ಮೊದಲಾಗಬೇಕು. ಕನ್ನಡ ಓದಲಿಕ್ಕೆ ಬರುವುದಿಲ್ಲ, ಇಂಗ್ಲಿಷ್ ಬರುವುದಿಲ್ಲ, ಲ್ಯಾಂಗ್ವೇಜ್ ತುಂಬ ಪೂರ್ ಇದೆ. ನಾನು ಕಲಿತಿದ್ದಂಥ ಶಾಲೆಯಲ್ಲಿ ಕಡ್ಡಾಯವಾಗಿ ಅಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಮಾತಾಡಬೇಕು, ಮಲಯಾಳಮಲ್ಲಿ ಮಾತಾಡಬಾರ್ದು, ಉರ್ದುವಲ್ಲಿ ಮಾತಾಡಬಾರ್ದು ಅಂತ ನಾನು ಕಂಪಲ್ಸರಿ ಮಾಡ್ತಾ ಇದ್ದೆ. ಅವಾಗ ಕೆಲವರು ಹೇಳ್ತಾ ಇದ್ದಾರೆ ಅದೇನು ಮಾತಾಡಬಾರ್ದು. ನಾವು ಯಾಕೆ ಮಾತಾಡಬಾರ್ದು ಅಂತ ಹೇಳಿದರೆ, ನಾವು ಮಾತಾಡುವಾಗ ಕನ್ನಡ ಅಥವಾ ಇಂಗ್ಲಿಷ್ ಮಾತಾಡುವಾಗ ಮಲಯಾಳಂ ಶಬ್ದಗಳು ಬರಬಾರದು. ನಾನು ಹುಡುಗನಲ್ಲಿ ಕೇಳುವಾಗ ಎಲ್ಲಿಗೆ ಹೋಗ್ಬೇಕಂತ ಹೇಳುವಾಗ ಕನ್ನಡದಲ್ಲಿ ಮೈಕಲ್ಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳ್ತಾನೆ. ಅಂದರೆ ಮಂಗಳೂರು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಒಂದು ಶಬ್ದವನಿಗೆ. ಅಂಥ ಶಬ್ದಗಳು ಮಲಯಾಳಂನಲ್ಲಿ ಕನ್ನಡ ಶಬ್ದಗಳು ಬರಬಾರದು. ನಾವು ಕನ್ನಡ ಅಂತ ಹೇಳಿದ್ರೆ ಕನ್ನಡವೇ ಇರಬೇಕು. ಮಲಯಾಳಂ ಕಲಿಯಿರಿ, ಮಾತೃಭಾಷೆ ಕಲಿಯಬಹುದು. ಅದರ ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ನ ಜ್ಞಾನವನ್ನು ವೃದ್ಧಿಸಲಿಕ್ಕೆ ನೀವು ಡೈಲಿ ಇಂಗ್ಲಿಷ್ ನ್ಯೂಸ್ ಪೇಪರ್ ಅನ್ನು ನೋಡಿ. ಇಂಗ್ಲಿಷ್ ನ್ಯೂಸ್ ಪೇಪರ್ ನೋಡ್ತಾ 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 ನಿಮ್ಮ ಜ್ಞಾನವನ್ನು ವೃದ್ಧಿಸಬಹುದು. ಈ ಬಂಟ್ವಾಳ ತಾಲೂಕು ಘಟಕ ಇದೇನಿದೆ, ಬಹುಶಃ ನಾನು ಕಂಡಂತೆ, ನಾನು 25 ವರ್ಷದಿಂದ 3 ಬಾರಿ ಕಾರ್ಕಳ ತಾಲೂಕಿನಲ್ಲಿ ಜಮಿಯತುಲ್ ಫಲಾಹ್ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಆದರೆ ಬಂಟ್ವಾಳ ತಾಲೂಕು ಘಟಕ ಏನಿದೆ, ಇವರು ಮಾಡಿದಂತಹ ಜನೋಪಯೋಗಿ ಮತ್ತೆ ಸಮಾಜಕ್ಕೆ ಬೇಕಾದಂತಹ ಅತ್ಯುತ್ತಮ ಕಾರ್ಯಚಟುವಟಿಕೆಗಳು ಬಹುಶಃ ಈ ಜಮಿಯತುಲ್ ಫಲಾಹ್ ಪ್ರಾರಂಭವಾಗಿ ಜನವರಿ 22, 1989 ಅಂತ ಹೇಳಿ ಮೊನ್ನೆ ಒಬ್ಬರು ಹಿರಿಯರು ಫೌಂಡರ್ ಹೇಳ್ತಾ ಇದ್ರು. ಅಲ್ಲಿಂದ ಇಲ್ಲಿವರೆಗೆ ಬಹುಶಃ ಅಂತಹ ಕಾರ್ಯಕ್ರಮಗಳು, ಬಂಟ್ವಾಳದಲ್ಲಿ ನಡೆದಂತಹ ಕಾರ್ಯಕ್ರಮಗಳು ಇಲ್ಲಿ ಎಲ್ಲೂ ಕೂಡ ನಮ್ಮ ತಾಲೂಕುಗಳಲ್ಲಿ ಆಗಲಿಲ್ಲ. ಇದನ್ನು ನಾನು ಎಲ್ಲಿ ಕೂಡ ಹೇಳ್ಬೋದು.